ಎಲ್ಲರಿಗೂ ನಮಸ್ಕಾರ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಥವಾ ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಚರ್ಚಿಸೋಣ. ಮೊದಲನೇದಾಗಿ, ಭಾರತದಲ್ಲಿ ಬ್ರಿಟಿಷ್ ಆಧಿಪತ್ಯದ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟನ್ನಿನ ಸಂಸತ್ತು ಭಾರತೀಯರ ಬೇಡಿಕೆಯ ಮೇರೆಗೆ ಕೆಲವು ಸುಧಾರಣೆಗಳನ್ನು ತರುವುದು ಮತ್ತು ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡುವ ಉದ್ದೇಶದಿಂದ ಕೆಲವು ಕಾಯ್ದೆಗಳನ್ನು ಜಾರಿಗೆ ತರಲಾಯಿತು ಅಥವಾ ರೂಪಿಸಲಾಯಿತು. ಈ ಕಾಯ್ದೆಗಳು ಭಾರತ ಸಂವಿಧಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿವೆ. ಬನ್ನಿ ಆ ಕಾಯ್ದೆಗಳು ಹೇಗೆಲ್ಲ ಭಾರತ ಸಂವಿಧಾನದ ಬೆಳವಣಿಗೆಗೆ ಕಾರಣವಾಗಿವೆ ಅಂತ ನೋಡೋಣ. ಈ ಬ್ರಿಟಿಷ್ ಸರ್ಕಾರವು ಜಾರಿಗೆ ತಂದಿರುವಂಥ ಕಾಯ್ದೆಗಳಲ್ಲಿ ಪ್ರಥಮ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆಯಾಗಿದೆ. ಇದು 1773ರಲ್ಲಿ ಜಾರಿಗೆ ಬಂದಂಥ ಒಂದು ಕಾಯ್ದೆ. ಈ ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮೂಲಕ ಬ್ರಿಟಿಷ್ ಸರ್ಕಾರ ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸಿತು. ಈ ಕಾಯ್ದೆ ಮೂಲಕ ಬ್ರಿಟಿಷ್ ಸರ್ಕಾರವು ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸಿತು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಈ ಕಾಯ್ದೆ ಬರೋಕ್ಕಿಂತ ಮೊದಲು ಕೇವಲ ವಾಣಿಜ್ಯ ವ್ಯವಹಾರಗಳನ್ನು ಅಷ್ಟೇ ಮಾಡ್ತಿದ್ರು. ಹೀಗಾಗಿ ಈ ಕಾಯ್ದೆ ಮೂಲಕ ಅದನ್ನ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಂತ ಹೇಳಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸಿತು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿವಾರ ಹಾಕಲಾಯಿತು. ಹೇಗೆಂದ್ರೆ, ಕೇವಲ ವಾಣಿಜ್ಯ ವ್ಯವಹಾರಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂಥ ಕಂಪನಿಯು ಈಸ್ಟ್ ಇಂಡಿಯಾ ಕಂಪನಿಯು ಈಗ ಈ ಕಾಯ್ದೆ ಮೂಲಕ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ವಹಿಸಿಕೊಂಡಿತ್ತು. ಹೀಗಾಗಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿವಾರ ಹಾಕಲಾಯಿತು ಅಂತ ಹೇಳ್ಬೋದು. ಈ ಎಲ್ಲ ಕಾರಣಗಳಿಂದ ಈ ಕಾಯ್ದೆಯು ಅತ್ಯಂತ ಹೆಚ್ಚಿನ ಸಂವಿಧಾನಾತ್ಮಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಕಾಯ್ದೆ ಹಲವು ಲಕ್ಷಣಗಳನ್ನು ಒಳಗೊಂಡಿದೆ. ಅವು ಯಾವ ಲಕ್ಷಣಗಳಂತ ನೋಡೋಣ ಬನ್ನಿ. ಈ ಕಾಯ್ದೆ ಮೂಲಕ ಬಂಗಾಳದ ಗವರ್ನರ್ ಜನರಲ್ರನ್ನಾಗಿ ಮಾಡಲಾಯಿತು. ಈ ಮೊದಲು ಬಂಗಾಳದ ಗವರ್ನರ್ ಇದ್ರಲ್ಲ, ಇವರನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿ ಬಂಗಾಳ ಮತ್ತು ಗವರ್ನರ್ ಜನರಲ್ಗೆ ಆಡಳಿತದಲ್ಲಿ ನೆರವು ನೀಡಲು 4 ಮಂದಿ ಸದಸ್ಯರಿಂದ ಕೂಡಿದ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು. ಕಾರ್ಯಕಾರಿ ಮಂಡಳಿ ಅಂದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತೇಳಿ 4 ಜನ ಇವರಿಗೆ ಸಹಾಯ ಆಡಳಿತದಲ್ಲಿ ಸಹಾಯ ಮಾಡಲು 4 ಜನ ಸದಸ್ಯರಿಂದ ಕೂಡಿದ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಮೊದಲ ಗವರ್ನರ್ ಜನರಲ್ ಆಗಿರುತ್ತಾರೆ. ಈ ಕಾಯ್ದೆ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಯಿತು. ಈ ಮೊದಲು ಇವು 3 ಪ್ರಾಂತ್ಯಗಳು ಸ್ವತಂತ್ರವಾಗಿದ್ದವು. ಬಾಂಬೆ, ಮದ್ರಾಸ್, ಬೆಂಗಾಲ್ ಸ್ವತಂತ್ರವಾಗಿದ್ದು, ಈ ಕಾಯ್ದೆ ಮೂಲಕ ಬಂಗಾಳದ ಗವರ್ನರನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿ ಈ ಬಾಂಬೆ ಮತ್ತು ಮದ್ರಾಸನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನ ಅಧೀನಗೊಳಿಸಲಾಯಿತು. ನೆಕ್ಸ್ಟ್, ಈ ಕಾಯ್ದೆ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ಇತರೆ ನ್ಯಾಯಾಧೀಶರನ್ನ ಒಳಗೊಂಡ ಸುಪ್ರೀಂ ಕೋರ್ಟ್ ಅನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟಿತು. ಇಲ್ಲಿದೆ ನೋಡ್ರಿ. ಈ ಕಾಯ್ದೆ ಯಾವುದೇ ಖಾಸಗಿ ವ್ಯವಹಾರದಲ್ಲಿ ತೊಡಗದಂತೆ ಸ್ಥಳೀಯರಿಂದ ಕಾಣಿಕೆ ಅಥವಾ ಲಂಚ ಸ್ವೀಕರಿಸದಂತೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಮೇಲೆ ನಿರ್ಬಂಧ ಹೇರಿತು. ಈ ಕಾಯ್ದೆ ಜಾರಿಗೆ ಬರಲು ಪ್ರಮುಖ ಕಾರಣನೇ ಈ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಅತಿಯಾದ ಭ್ರಷ್ಟಾಚಾರ ಮತ್ತು ಲಂಚತನದಲ್ಲಿ ತೊಡಗಿ ಕಂಪನಿಯು ಮುಳುಗಿ ಹೋಗುವಂಥ ಪರಿಸ್ಥಿತಿ ಉಂಟಾಗಿತ್ತು. ಹೀಗಾಗಿ ಬ್ರಿಟಿಷ್ ಸರ್ಕಾರ ಈ ಒಂದು ಕಾಯ್ದೆನ ಜಾರಿಗೆ ತಂದಿತ್ತು ಅಂತ ಹೇಳ್ಬೋದು. ಈ ಕಾಯ್ದೆಯು ಕಂಪನಿ ಆಡಳಿತಾಂಗವಾದ ನಿರ್ದೇಶಕ ಮಂಡಳಿಗೆ ಭಾರತದಲ್ಲಿನ ಕಂದಾಯ, ಸಿವಿಲ್, ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕೆಂದು ನಿರ್ದೇಶನ ನೀಡಲು ಈ ಮೂಲಕ ಕಂಪನಿಯ ಮೇಲಿನ ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಬಲಪಡಿಸಿತು. ಒಟ್ಟಾರೆ ಹೇಳುವುದಾದರೆ ಈ ಕಾಯ್ದೆಯು ಭಾರತದ ವಿದ್ಯಮಾನಗಳಲ್ಲಿ ತೊಡಗಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರಕ್ಕೆ ಅನುವು ಮಾಡಿಕೊಟ್ಟಿತ್ತು ಎಂದು ಹೇಳಬಹುದು. ಇಲ್ಲಿವರೆಗೆ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಕಂಪನಿಯ ಮೇಲೆ ಯಾವುದೇ ನಿಯಂತ್ರಣ ಹೊಂದಿದ್ದಿಲ್ಲ. ಕಂಪನಿ ದಿವಾಳಿ ಆಗಿರೋ ಕಾರಣಕ್ಕಾಗಿ ಬ್ರಿಟಿಷ್ ಸರ್ಕಾರ
ಈಸ್ಟ್ ಇಂಡಿಯಾ ಕಂಪನಿಗೆ ಕೆಲವು ನಿಯಂತ್ರಣ ಮತ್ತು ಕೆಲವು ಅಧಿಕಾರಗಳನ್ನು ಕೊಡೋದ್ರ ಮೂಲಕ ಭಾರತದಲ್ಲಿ ಭಾರತದ ವಿದ್ಯಮಾನಗಳಲ್ಲಿ ತೊಡಗಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಅವಕಾಶ ಆಯಿತು.